ವಿಶೇಷತೆ ಏನು ಅನ್ನೋದನ್ನು ಒಂದು ಚಿಕ್ಕದಾಗಿ ಒಂದು ರೌಂಡ್ ವೀಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ. ಕೆಲವರಿಗೆ ಈ ಓರಿ ಯಾವುದು ಎಲ್ಲಿದು ಅಂತ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗಲ್ಲ. ಇದು ಮೂಲ ಎಲ್ಲಿಂದ ಬಂತು, ಯಾರ ಮನೆದು, ಎಲ್ಲಿಂದ ಪಾಸಾಯಿತು, ಹೇಗೆ ಇದು ಯಾವ ರೀತಿ ಇತ್ತು ಎಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ. ಒಂದು ಖುಷಿ ಆಗಬೇಕು, ಯಾಕೆಂದರೆ ನಮ್ಮ ರೈತರಿಗೆ ಎಷ್ಟರ ಮಟ್ಟಿಗೆ ಈ ಓರಿ ಕೆಳಗಡೆ ಬಿದ್ದಿತ್ತು, ಯಾವ ಮಟ್ಟಕ್ಕೆ ಇದ್ದದನ್ನು ಯಾವ ಮಟ್ಟಕ್ಕೆ ಯಾರ ಒಂದು ಮುಖಾಂತರ ಎತ್ತಿದ್ವಿ, ಹೇಗೆ ಅದನ್ನು ಹೇಳ್ತಾ ಹೋಗ್ತೀನಿ. ಏಕೆಂದರೆ ನಾವು ಮೂಲ ಸ್ಥಳವನ್ನು ಓರಿಗೆ ಕೇಳಿದಾಗಲೇ ಆ ಓರಿಯ ಗೊತ್ತಾಗೋದು. ಅಣ್ಣ ಮೊದಲಿಗೆ ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಿಮ್ಮ ಮುನ್ರಾಜು ಅಂತ, ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಒಳ್ಳೊಳ್ಳೆ ಫುಡ್ಡೆಲ್ಲ ತಿಂದಿದ್ದೀರಾ ಬೆಳಗ್ಗೆಯಿಂದ. ಮುನ್ರಾಜು ಅಂತ, ಯಾವ ಊರು ತಾವು? ಎಲ್ಲಿ ಬರುತ್ತೆ ಅದು ಗಾಣಾಳ ಅಂತ? ಕನಕಪುರ ರಾಮನಗರ ಮಧ್ಯ ಮುದ್ವಾಡಿ ರೋಡ್ ಹತ್ರ ಗಾಣಾಳ ಅಂತ ಬರುತ್ತೆ. ಓಕೆ ಅಣ್ಣ, ನೀವು ಎಷ್ಟು ವರ್ಷದಿಂದ ಈ ಓರಿಗಳನ್ನ ಬೀಜದೋರಿಯನ್ನು ಕಟ್ಕೊಂಬಂದಿರೋದು? ಓಕೆ, ಅಂದರೆ ಈ ಕಲೆನ ನೀವು ಕರಗತ ಮಾಡ್ಕೊಂಡಿರೋದೇ 3 ವರ್ಷದಿಂದನಾ? ಹಾಂ, ಹಳ್ಳಿಕಾರಕ್ಕೆ ಬಂದು 3 ವರ್ಷ ಆಯಿತು. ಹೋಗಲಿ, ಈ ಓರಿ ಯಾರ್ದು ಅಂತ ನಿಮ್ಗೆ ಏನಾರ ಮಾಹಿತಿ ಗೊತ್ತಾ? ಅಲ್ಲ, ಅಂದರೆ ನಿಮ್ಮ ಹತ್ರಕ್ಕೆ ಬರೋದಕ್ಕಿಂತ ಮುಂಚೆ ನೀವು ತಂದಾಗ ಯಾರ್ದು ಅಂತ ಅಂದ್ಕೊಂಡಿದ್ರಿ? ರೇವಣ್ಣ, ಅಂಜನಾಪುರ ಓರಿ ರೇವಣ್ಣ ಅವರ ಇರತರ ರೇವಣ್ಣರ್ಗ ಹತ್ರ ನೀವು ತೊಗೊಂಬಂದ್ರಿ. ಆ್ಯಕ್ಚುಲಿ ಇದು ಮೂಲ ಬಂದು ನೀವು ಹೇಳೋದಾಗೇ ಕುಂತಿಕಲ್ ದೊಡ್ಡಿ ನಮ್ಮ ಪೊಲೀಸಪ್ಪ ಇದ್ದಾರಲ್ಲ ಅವ್ರ ಹತ್ರ ಇತ್ತು. ಸಂತೆಗೆ ಹಾಕೋಕ್ಕೆ ಅಂತೇಳಿ ನಾನು ಈ ಕರುವನ್ನು 44,000ಕ್ಕೆ ತೊಗೊಂಡೆ. ರೇವಣ್ಣನ ಕರ್ಕೊಂಡೋಗಿ ತೋರಿಸಿದಾಗ ಇದನ್ನು ಓರಿ ಮಾಡಬೇಕು ನಾವು, 2 ಡ್ರಾಪಲ್ಲಿದೆ, ಕತ್ತು ಪತ್ತು ಚಂದ, ಸಣ್ಣ ರೋಮ, ಜಾತಿ ಕುಲ ಚೆನ್ನಾಗಿದೆ ಅಂತ ಹೇಳಿದಾಗ ರೇವಣ್ಣ ಹಾಕ್ಕೊಂಡು ಹೋಗ್ತೀನಿ ನಾನು ಕೊಡು ಅಂದರು. ಅವತ್ತು ನಾನು ಅವ್ರಿಗೆ ಇದನ್ನು ಕೊಟ್ಟೆ. ಅವತ್ತು ನಾನು ಆ ಓರಿನ ಇರಲಿ ರೇವಣ್ಣ ಅವ್ರ ಮನೆ ಬಾಗಿಲಲ್ಲಿ ಅಂತೇಳಿ ಕೊಟ್ಟೆ. 2 ಬರೋಷ್ಟರಲ್ಲೇನೆ ದನಗಳನ್ನು ಅತಿ ಹೆಚ್ಚಾಗಿ ದನ ಕಟ್ತಾಯಿತ್ತು. ಯಾವ ಮಟ್ಟಕ್ಕೆ ಅಂದರೆ ದನನ ಒಂದು ಸತಿ ಹಿಡಿದು ಕಟ್ಟಿದ್ರೆ ಬಿಡ್ತಿರ್ಲಿಲ್ಲ, ಆ ಥರ ದನ ಕಟ್ತಿತ್ತು. ಒಳ್ಳೊಳ್ಳೆ ಕರುಗಳೇ ಬೀಳೋಕ್ಕೆ ಸ್ಟಾರ್ಟ್ ಆದವು. ಬಿದ್ದಂಥ ಮೊದಲನೇ ಕರನೇ ಇದಕ್ಕೆ ಡಬಲ್ ಬಿದ್ದಿತ್ತು. ಕೆಳಗಡೆ ತುಟಿ ಕಡಿಮೆ ಆಗಿಬಿಟ್ಟಿತ್ತು. ಯಾವುದದು ಬನ್ನಿಕುಪ್ಪೆ ಅನ್ನೋ ಊರಲ್ಲಿ, ಅಲ್ಲೇ ಮುಂದೂರಲ್ಲಿ. ಯಾವ ಮಟ್ಟಿಗಿತ್ತು ಅಂದ್ರಣ್ಣ, ನಿಜಕ್ಕೂ ತುಂಬ ಖುಷಿ ಪಡೋವು ನಾವು ಆ ದನನ. ಅಲ್ಲಿಂದ ಹೋದ್ಮೇಲೆ ಹೊಸೂರು ನಾರಾಯಣಿಯವರು ಕೊಟ್ಟರು, ಅಲ್ಲಿಂದ ಮತ್ತೆ ಹಾಕೊಂಬಂದರು. ಈಗ ತಮಿಳ್ನಾಡಕ್ಕೆ ಕೊಟ್ಟಿದ್ದೀನಿ ಅಂದರು. ಈಗ ನೋಡಿದ್ರೆ ಇಲ್ಲಿ ನಿಮ್ಮ ಹತ್ರ ಇದೆ. ಎಷ್ಟರ ಮಟ್ಟಿಗೆ ಈ ಓರಿಯಿಂದ ಖುಷಿ ಅನಿಸುತ್ತೆ ನಿಮಗೆ? ಬಟ್ ಏನು ಗಲಾಟೆ ಮಾಡಲ್ವಾ? ಏನು ಗಲಾಟೆ ಇಲ್ಲ, ತುಂಬ ಸಾಧುವಾಗಿದೆ. ಬಟ್ ದನಿನ ಮೇಲೆ ಮಾತ್ರ ತುಂಬ ರ್ಯಾಶ್ ಆಗಿರ್ತದೆ. ಓಕೆ ಅಣ್ಣ, ಈಗ ಓರಿನ ಕಟ್ಕೊಂಬಂದಿದ್ದೀರಲ್ಲ, ಮೊದಲೆಲ್ಲ ನೀವು ಕಟ್ತಿರಲಿಲ್ಲ, ಇವಾಗ ಓರಿ ಇತ್ತೀಚೆಗೆ ಕಟ್ಕೊಂಬಂದ್ರಲ್ಲ, ಏನೋ ಒಂದು ಕಾರಣಕ್ಕೆ ನೀವು ಓರಿ ಕಟ್ಟಿದ್ರಿ? ಓರಿ ಕಟ್ಟಲೇಬೇಕು ಅಂತ ಅವಾಗಿನ ಹುಚ್ಚಿತ್ತು, ಚಿಕ್ಕವರಿಂದ ಸೀಮೆ ಓರಿ ಕಟ್ಟಿದ್ದು, ನಾಟಿ ಓರಿ ಕಟ್ಟಲೇಬೇಕು ಅಂತ ಹುಚ್ಚಿತ್ತು. ಓಕೆ ಅಣ್ಣ, ಒಂದು ದಿನಕ್ಕೆ ಎಷ್ಟು ದನಗಳು ಬರ್ಬೋದು ನಿಮ್ಮಲ್ಲಿ? ಒಂದು ದಿನಕ್ಕೆ. ಓಕೆ, ನಾನು ಕೇಳ್ತಕ್ಕಂಥ ಯಾವುದೇ ಒಂದು ಕ್ವಶನಲ್ಲಿ ಬೇಜಾರು ಮಾಡ್ಕೋಬಾರ್ದು. ಯಾಕೆಂದರೆ ನಾನು ಈ ಸೋಷಿಯಲ್ ಮೀಡಿಯಾದವ್ರಿಗೆ ಆಪೋಸ್ ನಾನು, ಸರಿನಾ? ನಾನೊಬ್ಬ ಸೋಷಿಯಲ್ ಮೀಡಿಯಾ ಆಗಿತ್ಕೊಂಡೇ ಹೇಳ್ತೀನಿ. ಯಾಕೆಂದರೆ ನಾನು ಕೇಳೋ ಕ್ವಶನ್ ಆ ಥರ ಕಾರವಾಗಿರುತ್ತೆ. ಓಕೆ, ಒಂದು ದಿನಕ್ಕೆ 1-2 ಬಂದೇ ಬರುತ್ತೆ. ಈಗ ಎಷ್ಟು ತಿಂಗಳಿಂದ ನಿಮ್ಮ ಹತ್ರ ಓರಿ ಇದೆ? 1 ವರ್ಷ, ಸರಿನಾ? ಇವಾಗ ಒಂದು ದಿನಕ್ಕೆ 1 ಕರು ಅಂದರು ತಿಂಗಳಿಗೆ 30 ಕರು ಆಗುತ್ತೆ. 1 ವರ್ಷಕ್ಕೆ 360 ಕರು. ಇವಾಗ ಇದರಲ್ಲಿ ಬಿದ್ದಿರ್ತಕ್ಕಂಥ ಕರು, ಅದರ ಅಪ್ಪನ್ನು ಮೀರಿಸೋಂಥ ಕರು ಎಷ್ಟು ನೀವು ನೋಡಿದ್ದೀರಾ? ನಾನಿವಾಗ ಒಂದೇ ಹಿಡ್ದಿರೋದಣ್ಣ ಫೋಟೋ, ಇನ್ನೂ 11 ಕರ ಬಿದ್ದೈತೆ. ಇನ್ನು ಮುಂದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಾವು 10 ಕರನ್ನು. ಓಕೆ, ಮುಂದಕ್ಕೆ ಇನ್ನು ಬರೋ ಲಿಸ್ಟ್ ಮಾಡ್ಕೊಂಡು ಹೇಳ್ತೀನಿ. ಓಕೆ, ಅಂದರೆ ಅದರ ಅಪ್ಪನ್ನು ಮೀರಿಸುವಂಥ ಕರ ಬಂದಿದೆ, ಬಂದೈತೆ. ಶೋರಾ? ನೀವು ಸಾಕ್ಷಿ ಕೊಡ್ಬೋದಾ? ನೀವು ಅಲ್ಲ ಪರವಾಗಿಲ್ಲ, ನೀವು ಯಾರೇ ಕೇಳಿದ್ರು ವೀಕ್ಷಕರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಈ ಓರಿನ ಬಿಡಿಸ್ಕೊಂಡು ಹೋಗೋಕ್ಕೆ ಅಂತ ನೀವು ಸಾಕ್ಷಿ ಕೊಡ್ತೀರಾ? ನೋಡ್ತಾ ಇರ್ಬೋದು ಸ್ನೇಹಿತರೆ, ಸಾಕ್ಷಿ ಅವ್ರು ಕೊಡೋದೇ ಬೇಡ, ನಾನೇ ನನ್ನ ಮನೆಯ ದನಿಗೆ ನನ್ನ ಓರಿಯನ್ನೇ ಬೇಕು ಅಂತೇಳಿ ಸೆಲೆಕ್ಷನ್ ಮಾಡಿ ಬಿಡಿಸ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿರ್ತಕ್ಕಂಥ ಹೊಸ ಕರಿನಲ್ಲಿರ್ತಕ್ಕಂಥ ಓರಿಗರು ಇದ್ರದ್ದೇನೆ, ಅದರ ಅಪ್ಪ ಇದ್ದೇನೆ. ತುಂಬ ಒಂದು ಖುಷಿ ಆಗ್ತಿದೆ, ಯಾಕೆಂದರೆ ಇದು ನನ್ನ
ಇವಾಗ ಒಂದು 10 ನಿಮಿಷ ಆಯಿತು. ಹೋಗ ಆ ಕಡೆ. ನೋಡ್ತಿರ್ಬೋದು ಸ್ನೇಹಿತರೆ, ಈ ಕರು ಬಂದು ಇವಾಗೇನು ನಾವು ತೋರಿಸ್ತಿದ್ದೀವೋ ಮುಡ್ತುರ ಜಾತ್ರೆಯಲ್ಲಿ ಅದೇ ಓರಿಯ ಮಗ. ಇದು ತುಂಬ ಒಂದು ಖುಷಿ ಆಗುತ್ತೆ ನನಗೆ, ಯಾಕೆಂದರೆ ನಮ್ಮ ಮನೇಲೂ ಅದರ ಅಪ್ಪನಂಥದ್ದೊಂದು ಕರ ಬೀಳಬೇಕು ಅಂತ ನಾನು ಯಾವತ್ತೂ ಆಸೆ ಪಡ್ತಿದ್ದೆ. ಸೊ ತುಂಬ ಒಂದು ಖುಷಿ ಆಗುತ್ತೆ ಈ ಥರದ್ದೊಂದು ಕರು ಹುಟ್ಟಿದಾಗ. ತುಂಬ ಜನ ಬಂದು ಕೇಳ್ತಿದ್ದಾರೆ, ಲೊಕೇಶನ್ ಕೊಡಿ ನನಗೆ ಅಂತ. ಅದರಲ್ಲೂ ನಮ್ಮ ಕೃಷ್ಣಪ್ಪ ಅಪ್ಪಾಜಿ ಅವರ ಮಗ ನಮ್ಮ ಯಶು ಗುಂಡೂರು, ಕರ ಒಂದನ್ನೇ ಕೊಡು ನನಗೇನು, ಕರ ಒಂದು ಕೊಟ್ಟರು ನಾನು ತೊಗೊಂಡೋಗಿ ಹಾಲಿಗೆ ಸಾಕೊತೀನಿ, ನನಗೆ ಈ ಕರು ಬೇಕೇ ಬೇಕು ಅಂತ. ಈ ವರ್ಷ ನಾವು ಕೆಂಗಲ್ ಜಾತ್ರೆಗೂ ಕೂಡ ಬಂದಿದ್ವಿ. ನಮ್ಮ ಜಾತ್ರೆಯಲ್ಲಿ ನಾನೇ ಕೂಡ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಒಂದು ಬಂದಿರತಕ್ಕಂಥ ದುಡ್ಡನ್ನು ದನ ಕರುಗಳಿಗೆ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿ ಕಮಿಟಿ ಮಾಡಿ ಹಸ ಕರುಗಳಿಗೆ ಕೊಟ್ಟಾಗ ಅದರಲ್ಲಿ ನನ್ನ ಹಸುನು ಕೂಡ ಸೆಲೆಕ್ಟ್ ಆಗಿತ್ತು. ನಾನು ನಮ್ಮ ಮನೇಲಿ ಬೇಡ, ನಾವೇ ಪ್ರೈಸ್ ಕೊಟ್ಟು ನಮ್ಮ ಹಸುಗಳಿಗೆ ತೊಗೊಳೋದು ಒಳ್ಳೇದಲ್ಲ ಅಂತೇಳಿ ಅದನ್ನು ಬೇರೆಯವ್ರಿಗೆ ಕೊಟ್ವಿ. ಇದರಲ್ಲಿ ನನ್ನ ಕರು ಕೂಡ ಸೆಲೆಕ್ಷನ್ ಆಗಿತ್ತು. ತುಂಬ ಜನ ಬಂದವರೆಲ್ಲ ಕೇಳೋರು, ಈ ಕರು ಕೊಡಿ ನಮಗೂ ಅಂತ. ಬಟ್ ಒಂದಿನ ಅದರ ಅಪ್ಪನ ಥರನೇ ಅದು ಬೀಜದೋರಿ ಆಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ಪೆಂಡಿಂಗ್ ನಿಲ್ಸ್ಕೊಂಡಿದ್ದೀನಿ. ತುಂಬ ಒಂದು ಖುಷಿ ಆಗ್ತಿದೆ. ನಮ್ಮ ಮನೇಲೂ ಮುದ್ದಾಗಿ ಬೆಳೀತಾ ಇದೆ. ಈಗ ಆಲ್ರೆಡಿ ಹತ್ತತ್ರ ಒಂದು 4 ತಿಂಗಳು ಏಜ್ ಆಗಿದೆ. ಇನ್ನೇನು ತುಂಬ ಒಂದು ಖುಷಿ ನಮಗೂ. ಎಲ್ಲೋ ಒಂದು ಕಡೆ ಈ ಥರ ಬೆಳೀತಾ ಇರೋದ್ರಿಂದ ಅದರ ಅಪ್ಪನ ಥರನೇ ಸೇಮು, ಸೊಂಟ, ಮೈಕಟ್ಟು ಬಣ್ಣ ಕೂಡ. ನಾನು ಇವತ್ತು ನಮ್ಮ ಪೊಲೀಸಪ್ಪರು ಬೇಜಾರು ಮಾಡ್ಕೊಬೋದು, ನನ್ನ ಕರ ತೊಗೊಂಡಾಗ ಅವನು ಅಂತ ಹೇಳ್ಕೊತಾನೆ ಅಂತ. ತುಂಬ ಖುಷಿ ಪಡ್ತೀನಿ, ಯಾಕೆಂದರೆ ಅವತ್ತು ಸಂತೆಗೆ ಹೋಗ್ಬಿಟ್ಟು ಯಾವುದೋ ಒಂದು ಮೂಲೆಗೆ ಹೋಗ್ತಿತ್ತು, ಇಲ್ಲ ಆಂಧ್ರ ಕಡೆಗೋ ಇಲ್ಲ ಎಲ್ಲೋ ಒಂದು ಕಡೆ ಹೋಗ್ತಿತ್ತು. ಅವತ್ತು ಅದನ್ನು ಉಳಿಸಿ ಇವತ್ತು ನಮ್ಮಲ್ಲಿ ಒಂದು ಎತ್ತು ಆಗೋ ಬದಲು ಒಂದು ಓರಿ ಆಗಲಿ ಅಂತ ಮಾಡಿದ್ವಿ. ಓರಿಯಲ್ಲಿ ಕೆಲವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಅತಿ ಹೆಚ್ಚವಾಗಿ ಕತ್ತುದ್ದ ಇರಬೇಕು, ಕಾಲು ಉದ್ದಾಗಿರಬೇಕು, ಏನು ಹಿಂದೆ ಮುಂದೆ ಜೋರಾಗಿರಬೇಕು ಅಂತಾರೆ. ಅಂಥ ಓರಿಲಿ ಯಾರೇ ಬೇಕಾದ್ರೆ ಚಾಲೆಂಜ್ ಮಾಡಲಿ ನನ್ನ ಮುಂದೆ, 10% ಕರ ಬಿದ್ದರೆ ಅದರಲ್ಲಿ 5% ಅಷ್ಟೇ ಪಾಸಾಗೋದು, ಇನ್ನು 10%ಅಲ್ಲಿ 5% ಪಾಸಾಗಲ್ಲ. ಯಾವತ್ತು ಹಳೆ ಕಾಲದವ್ರು ಕೆಲವ್ರು ಹೇಳ್ತಿದ್ರು, ನಾನು ಅದನ್ನು ಜ್ಞಾಪಕ ಇಟ್ಕೊಂಡಿದ್ದೀನಿ. ಓರಿ ಒಂದು ಮಟ್ತಾರಾಗಿರಬೇಕು, ಯಾವತ್ತು ಅತಿ ಎತ್ತರಕ್ಕೂ ಬೆಳಿಬಾರ್ದು, ಅತಿ ಎತ್ತರವಾಗೂ ಇರಬಾರ್ದು, ಅತಿ ತುಂಬ ಚಿಕ್ಕದಾಗೂ ಇರಬಾರ್ದು, ಒಂದು ಮಟ್ಟದಲ್ಲಿ ಇದ್ದಾಗಲೇ ಒಳ್ಳೆ ಕರ ಬೀಳೋದು ಅಂತ. ತುಂಬ ಒಂದು ಖುಷಿ ಆಗುತ್ತೆ ಆ ಮಾತು ಕೇಳಿದಾಗ. ಯಾಕೆ ಅಂತಂದರೆ ಈ ಓರಿ ವಿಚಾರದಲ್ಲಿ ಅದೇನೆ, ಈ ಓರಿ ವಿಚಾರದಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಕರುನು ಕೂಡ ಟಾಪ್ ಟು ಟಾಪಲ್ಲೇ ಬಿದ್ದಾವೆ. ಇವತ್ತು ನಮ್ಮ ಮನೇಲಿರ್ತಕ್ಕಂಥ ಕರುನೇ ಆಗ್ಬೋದು, ಕೆಂಗಲ್ ಜಾತ್ರೆಗೆ ಬಂದಿತ್ತು, ನೋಡಿದ್ರೆ ತುಂಬ ಒಂದು ಖುಷಿ ಆಗುತ್ತೆ ಅದರ ಒಂದು ಕರುಗಳನ್ನು. ಓಕೆ ಅಣ್ಣ, ಇವಾಗ ನೀವು ಈ ಕರುಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ನೀವು ಈ ಓರಿನ ಯಾರಾದರೂ ಬಂದರೆ ಕೊಡ್ತೀರಾ ಅಥವಾ ನೀವೇ ಇಟ್ಕೊಳ್ತೀರಾ? ಕೊಡೋದಿಲ್ಲ. ಓಕೆ ಅಣ್ಣ, ಇವಾಗ ನಿಮಗೆ ಈ ಓರಿಯನ್ನು ದನ ಬರ್ತಿರೋದು ಸಾಕಾಗುತ್ತಾ ಅಥವಾ ಇನ್ನೂ ಬರಬೇಕಾ? ಹೇಗೆ ಅನಿಸುತ್ತೆ? ಸಾಕು. ಓಕೆ ಅಣ್ಣ, ಈ ಓರಿನ ನಂಬಿ ಬರ್ತಕ್ಕಂಥವ್ರು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಿಮ್ಮ ಕಾಂಟ್ಯಾಕ್ಟ್ ನಂಬರು ಹೇಳಿ. 9986 13 7646. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಓರಿಯ ಬಗ್ಗೆ ಓರಿಯ ಓನರ್ ಹೇಳೋದು ಬೇಡ, ಬೇರೆಯವ್ರು ಹೇಳೋದು ಬೇಡ, ಅದರ ಪ್ರತ್ಯಕ್ಷ ಸಾಕ್ಷಿ ನಾನೇ ಇದ್ದೀನಿ. ನನ್ನ ಮನೆಯಲ್ಲೇ ಕರ ಹುಟ್ಟಿದೆ. ಈಗ ಅದು ಏನಿದೆಯೋ ಅದರಪ್ಪ ಡಿಟ್ಟೋ ಕರ ಹುಟ್ಟಿದೆ. ಒಂದಲ್ಲ ಒಂದಿನ ಅದನ್ನು ಬೀಜದೋರಿ ಮಾಡೇ ಮಾಡ್ತೀನಿ. ಅದು ನನ್ನ ಒಂದು ಚಾಲೆಂಜು. ಯಾಕೆಂದರೆ ಆ ಥರ ಹುಟ್ಟಿದೆ, ಅದನ್ನು ಹಂಗೆ ಕರ್ಕೊಂಬರ್ತೀನಿ, ಅದನ್ನು ಬೀಜದೋರಿ ಮಾಡೇ ಮಾಡ್ತೀನಿ. ನಮ್ಮಪ್ಪ ಎತ್ತು ಮಾಡಬೇಕು ಅಂತ, ನಾನಿಲ್ಲ ಬೀಜದೋರಿ ಮಾಡಬೇಕು ಅಂತ. ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಈ ಓರಿಯನ್ನು ಅಷ್ಟು ಈಸಿಯಾಗಿ ಬಿಡೋವಂಥ ಓರಿ ಅಲ್ಲ ಇದು. ಯಾಕೆಂದರೆ ಅದ್ರ ರಾಮ ಇದೆಯಲ್ಲ,
ಅದು ತುಂಬ ಅದ್ಭುತವಾದ ರಾಮ. ಯಾಕೆಂದರೆ ಎಲ್ಲ ದನಿಗೂ ನಾವು ಪ್ರತಿಯೊಂದು ಎತ್ತುಗಳನ್ನೇ ನೋಡ್ಬೇಕಾದ್ರೆ ನಾವು ರಾಮ ಹಿಂಗಿಡಿಸ್ತೀವಿ, ಈ ದನ ಹಿಂಗಿರುತ್ತೆ ಆ ದನ ಹಿಂಗಿರುತ್ತೆ ಅಂತ. ಅದ್ರ ಮುಖದಲ್ಲೂ ಅಷ್ಟೇ ನೋಡ್ಬೋದು. ಇವತ್ತಿಗೂ ಅದು 2 ಡ್ರಾಪ್ ಇದೆ. ಇವತ್ತಿಗೂ ನಾನು ಕೇಳಿದಾಗ ನಮ್ಮ ಪೊಲೀಸಪ್ಪರು ಅದನ್ನೇ ಹೇಳ್ತಾರೆ, ಏ ಬಿಡ ನಮ್ಮ ಮನೆದೊಂದು ಕರನ ಇವತ್ತು ಉಳಿಸ್ಬಿಟ್ಟೆ ಕಣ ನೀನು ಅಂತ ಹೇಳ್ತಾರೆ. ತುಂಬ ಒಂದು ಖುಷಿ ಆಗುತ್ತೆ. ಈ ಕರನ ಲೋಕೇಣ್ ಕೇಳು ಅಂತ ನಮ್ಮಪ್ಪ ನಾನು ಹಿಡ್ಕೋಬೇಕು ಅಂತ ಈ ಕರನ. ಹೌದು, ಇದನ್ನ ಈ ಕರನ ಕರಿನಲ್ಲಿ ಇಷ್ಟುದ್ದ ಕೊಂಬು ಚರಣಿ ಬಿದ್ದು ಕಲೆಕ್ಟ್ ಮಾಡ್ಕೊಂಡಿತ್ತು. ಯಾಕೆಂದರೆ ನಾನು ಕೊಟ್ಟು ಸ್ವಲ್ಪ ದಿನಕ್ಕೇ ಚರಂಡಿ ಒಳಗೆ ಕಾಲಿಗೆ ಬಿಟ್ಟಿತ್ತು. ಕಲೆಕ್ಟ್ ಮಾಡ್ಕೊತು ಈ ಕರ ನಾವು ಹಿಡ್ಕೋಬೇಕಾಯ್ತಿದ್ದ. ಎಷ್ಟು ಒಂದು ಖುಷಿ ಆಗುತ್ತೆ ಅಂದ್ರೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಅಣ್ಣ. ಇವತ್ತು ಅವರಿಬ್ರು ಲೋಕೇಣನೇ ರೇವಣ ಇಬ್ರು ಪಾರ್ಟ್ನರ್ ತೆಗ್ದಿದ್ದ ಕರ ಇದು ಪೊಲೀಸ್ KG ಟೆಂಪಲ್ಗೆ ಹಾಕಕ್ಕೆ ಅಂತ ತೆಗ್ದು 1 ಗಂಟೆ ಒಳಗಡೆ ಡಿಸಿಷನ್ ಚೇಂಜ್ ಮಾಡಿ ನಿಲ್ಲಿಸಿ ಇವತ್ತು ಒಂದು ಬೀಚ್ ದೋರಿ ಮಾಡಿರೋದು. ತುಂಬ ಒಂದು ಖುಷಿ ಆಗ್ತಿದೆ. ಓಕೆ ಅಣ್ಣ, ನಿಮಗೂ ಕೂಡ ನಿಮ್ಮ ಮನೆಗೆ ಒಳ್ಳೊಳ್ಳೆ ದನಗಳು ಬರಲಿ, ಒಳ್ಳೊಳ್ಳೆ ದನಗಳು ಬರಲಿ, ಒಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆ ಕರ ಹುಟ್ಟಲಿ. ಟಾಪ್ ಟು ಟಾಪ್ ಕರುಗಳು ಹುಡ್ತಾ ಇದೆ ಇದರಲ್ಲಿ. ಯಾಕೆಂದರೆ ಹೊಸೂರಲ್ಲೂ ಕೂಡ ಮಾಗಡಿ ಸೈಡಲ್ಲಿ ತುಂಬ ಒಳ್ಳೆ ಕರುಗಳು ಬಿದ್ದಿದೆ. ನಾರಾಯಣ ಅವ್ರ ಮನೆ ಆ ಸುತ್ತಮುತ್ತ ಸರೌಂಡಿಂಗಲ್ಲಿ 1 ವರ್ಷ ಅವ್ರ ಮನೇಲಿತ್ತು. ಅದೇ ರೀತಿಲಿ ಇಲ್ಲೂ ಕೂಡ ರೇವಣ್ಣ ಅವ್ರ ಮನೇಲಿ ಒಳ್ಳೊಳ್ಳೆ ಕರುಗಳು ಬಿದ್ದಿದೆ. ಏನು ಬೇಡ, ನಮ್ಮ ಮನೇಲಿ ನಾನೇ ಸಾಕ್ಷಿ ಕೊಡ್ತೀನಿ, ಟಾಪ್ ಕರನೇ ಬಿದ್ದಿದೆ. ತುಂಬ ಒಂದು ಖುಷಿ ಆಗುತ್ತೆ. ಓಕೆ ಅಣ್ಣ, ಥ್ಯಾಂಕ್ ಯು. ಏನು ತಿಂಡಿ ಕೊಡ್ತೀರಾ ಇದಕ್ಕೆ? ಯಥೇಚ್ಛವಾಗಿ ಬೇರೆಯವ್ರ ಥರ ನೀವು ಏನಾರ ಬೆಣ್ಣೆ ಗಿಣ್ಣೆ ಎಲ್ಲ ಕೊಡ್ತೀರಾ? ಕೊಬ್ಬರಿ ಬೆಲ್ಲ, ಓಕೆ ಉಳ್ಳಿ ನುಚ್ಚು, ರವೆ ಉಸ, ಮೊಸರು. ಓಕೆ, ದನಿನ ಮೇಲೆ ಅದೇ ಥರ ಇದೆ, ಏನೇನು ಸ್ಪೀಡ್ ಏನು ಕಮ್ಮಿ ಮಾಡಿಲ್ಲ. ಹೌದಾ? ಓಕೆ, ಥ್ಯಾಂಕ್ ಯು ಅಣ್ಣ.